ಗುಡ್ ಮಾರ್ನಿಂಗ್ ಮಕ್ಕಳೇ, ವೆಲ್ಕಮ್ ಟು ಡೇ 7. ಹೌದು, ಇವತ್ತು ದಿನ 7 EBS. ಡೇ 7 ಅಂದ್ರೆ ನಮ್ಗೇನು ಜ್ಞಾಪಕ ಬರುತ್ತೆ? ಡೇ 7 ಈಸ್ ಅ ರೆಸ್ಟ್ ಡೇ. ಸೊ ಇವತ್ತು ರೆಸ್ಟ್ ಡೇನ ನಮಗೆ ಕ್ರಿಯೇಷನ್ ಸ್ಟೋರಿನಲ್ಲಿ ಓದಿದೀವಲ್ಲ, ಡೇ 7 ರೆಸ್ಟ್ ಡೇ. ಮತ್ತೆ ಯಾಕೆ ಇಲ್ಲಿ ಕ್ರಿಯೇಷನ್, ಸನ್, ಮೂನ್ ಎಲ್ಲ? ಹೌದು ಮಕ್ಕಳೇ, ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ಟುಡೇಸ್ ಟಾಪಿಕ್. ನಮಗೆ ರೆಸ್ಟ್ ಸಿಗೋದು 10 days VBS ಆದಮೇಲೆ. ಸೊ ಇವತ್ತು 7th ಡೇ. ದ ಟಾಪಿಕ್ ಇಸ್ ಸನ್ ಅಂಡ್ ದ ಮೂನ್ ಸ್ಟುಡ್ ಸ್ಟಿಲ್. ಏನಿದು ಸನ್ ಮತ್ತೆ ಮೂನ್ ಹೇಗೆ ನಿಲ್ಲೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಈ ದಿನದ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾವು 6 ದಿನಗಳು ಏನು ಓದಿದ್ದೀವಿ, ದ ಸ್ಟೋರಿ ಆಫ್ ಜಾಶ್ವಾ. ಇವತ್ತು 7ನೇ ದಿನದಲ್ಲಿ ಮತ್ತೊಂದು ಸ್ಟೋರಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಕ್ವಿಕ್ ಆಗಿ ಪ್ರೇಯರ್ ಮಾಡಿ ಶುರು ಮಾಡೋಣ. ಚಿಕ್ಕ ಮಕ್ಕಳನ್ನು ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ಈ ಹೊಸ ದಿನವನ್ನು ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನೀವು ನಮ್ಮನ್ನು ಎಲ್ಲ ದಿನಗಳಲ್ಲಿ ಕಾಪಾಡಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಮಕ್ಕಳನ್ನು, ಅವರ ಕುಟುಂಬಗಳನ್ನು ಸ್ವಾಮಿ ನೀವೇ ಆಶೀರ್ವದಿಸಿ. ಪ್ರತಿಯೊಂದು ದಿನದಲ್ಲೂ ಸೈತಾನನ ಶೋಧನೆಗಳಿಂದ, ಎಲ್ಲ ಕೇಡಾಪತ್ತು ಗಂಡಾಂತರಗಳಿಂದ ಸಂರಕ್ಷಿಸಿ ಇಲ್ಲಿವರೆಗೂ ಕಾಪಾಡಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನಾವು EBS ನಲ್ಲಿ ಕಲಿಯುವಂಥ ಪಾಠಗಳನ್ನು ಆಶೀರ್ವದಿಸಿ ಸ್ವಾಮಿ. ಹೇಳಿಕೊಡುವಂಥ ಎಲ್ಲ ಟೀಚರ್ಸ್ಗಾಗಿ ನಾವು ಬೇಡುವವರಾಗಿದ್ದೇವೆ. ಎಲ್ಲ ದಿನಗಳಲ್ಲಿ ಸ್ವಾಮಿ ನೀವು ಅವರನ್ನು ಆಶೀರ್ವದಿಸಿ ಬೇಕಾದಂಥ ಜ್ಞಾನ ತಿಳುವಳಿಕೆಯನ್ನು ಅನುಗ್ರಹಿಸಿ ನಡೆಸಬೇಕೆಂದು ಬೇಡುತ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಕಲಿಯುವಂಥ ಮಕ್ಕಳನ್ನು ಕರ್ತನೆ ನೀವೇ ಆಶೀರ್ವದಿಸಿ ಅವರಿಗೆ ಬೇಕಾದಂಥ ಆರೋಗ್ಯವನ್ನು, ಮುಖ್ಯವಾಗಿ ಈ ಕರೋನಾ ಸಮಯದಲ್ಲಿ ಸ್ವಾಮಿ ಪ್ರತಿಯೊಂದು ಮಗುವನ್ನು ನಿಮ್ಮ ಹಸ್ತದಲ್ಲಿ ಇರಿಸಿಕೊಂಡು ಕಾಪಾಡಿ ನಡೆಸಬೇಕೆಂದು ಬೇಡುತ್ತೇವೆ ಸ್ವಾಮಿ. ನಾವು ಕಲಿಯುವಂಥ ಪಾಠಗಳನ್ನು ಸ್ವಾಮಿ ನೀವೇ ಆಶೀರ್ವದಿಸಿ ನಮ್ಮ ಮನಸ್ಸಿನಲ್ಲಿ ಅದು ಬೇರೆಯವರು ಹಾಗೆ ನಿಮ್ಮ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವ ಹಾಗೆ ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂದು ಬೇಡುವವರಾಗಿದ್ದೇವೆ ಸ್ವಾಮಿ. ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ರೈಟ್. ಸೊ ನಿನ್ನೆ ಡೇ 6 ಮೆಮೊರಿ ವರ್ಸ್ ಎಷ್ಟು ಜನ ಕಲ್ತಿದ್ದೀರಾ? ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ. 2 Thessalonians chapter 2 verse 3. 2ನೇ ಥೆಸಲೋನಿಕದವರಿಗೆ 2ನೇ ಅಧ್ಯಾಯ 3ನೇ ವಚನ. ಡೇ 7 ಸ್ಟೋರಿ, ಜಾಶ್ವಾದ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಯೆಹೋಶುವ ಹಿಂದಿನ ದಿನಗಳಲ್ಲಿ ಏನೇನ ಕ್ಯಾಪ್ಚರ್ ಮಾಡಿದಂತೆ, ಎರಿಕೋ ಪಟ್ಟಣನ, ಆಯಿ ಅನ್ನೋ ಪಟ್ಟಣನ, ಇದೆಲ್ಲ ಕ್ಯಾಪ್ಚರ್ ಮಾಡಿ ವಿಕ್ಟೋರಿಯಸ್ ಆಗಿ ಮುಂದೆ ಹೋಗ್ತಿದ್ದಾರೆ. ಇದೆಲ್ಲ ದೇವರು ಪ್ರಾಮಿಸ್ ಮಾಡಿರೋ ಲ್ಯಾಂಡ್. ಡಿಡ್ ಹಿ ಗಿವ್ ದೆಮ್ ಅ ಫುಲ್ಲಿ ಫರ್ನಿಶ್ಡ್ ಹೌಸ್? ನೋ. He gave a land, promised land, but Israelites had to fight for it. ಅವರು ಅದನ್ನ ಪಡ್ಕೊಳ್ಬೇಕಾಯ್ತು ಅಲ್ವಾ? ಅದರ ಮಧ್ಯದಲ್ಲಿ ದೇವರು ಅವರಿಗೆ ಪ್ರತಿಯೊಂದು ಸಮಯದಲ್ಲೂ ಸಹಾಯ ಮಾಡ್ತಾ ಇದ್ದಿದ್ದನ್ನ ನಾವು ಇಲ್ಲಿವರೆಗೆ ನೋಡ್ತೀವಿ. ಈ ಸಹಾಯದ ಮೂಲಕ ನಾವು ಏನ್ ತಿಳ್ಕೊಳ್ತೀವಿ? ನಮ್ಮ ಜೊತೆಯಲ್ಲಿ ಯಾವಾಗಲೂ ಯಾರಿರ್ತಾರೆ? ದೇವರಿರ್ತಾರೆ ಅಲ್ವಾ? ನಮ್ಮ ಯೆಹೋವ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಒಬ್ಬಂಟಿಗರಲ್ಲ ಅಲ್ವಾ? ಸೊ ವಿ ಆರ್ ನೆವರ್ ಅಲೋನ್ ಬಿಕಾಸ್ ಗಾಡ್ ಇಸ್ ವಿತ್ ಅಸ್. ಸೊ ಇವತ್ತಿನ ಡೇ 7 ಟಾಪಿಕ್ ನೆವರ್ ಫರ್ಗೆಟ್. ನೆವರ್ ಫರ್ಗೆಟ್ ಯಾವುದನ್ನ ಮರಿಬಾರ್ದಂತೆ? ನೆವರ್ ಫರ್ಗೆಟ್ ಟು ಡು ವಾಟ್? ನಾವು ಪ್ರತಿದಿನ ಬೆಳಗಿನ ಜಾವ ಇದ್ದಾಗ ಏನ್ ಮಾಡ್ತೀವಿ? ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ? ಅರ್ಲಿ ಮಾರ್ನಿಂಗ್ ಏನ್ ಮಾಡ್ತೀವಿ? ವಿ ಪ್ರೇ ಅಲ್ವಾ? ನಾವು ಪ್ರತಿದಿನ ಬೆಳಗ್ಗೆ ಎದ್ದೇಳುವಾಗ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಸೊ ವಿ ಶುಡ್ ನೆವರ್ ಫರ್ಗೆಟ್ ಟು ಪ್ರೇ. ಈ ದಿನದ ಟಾಪಿಕ್, ಡೇ 7 ಟಾಪಿಕ್, ನೆವರ್ ಫರ್ಗೆಟ್ ಟು ಪ್ರೇ. ಯಾಕೆ? ಬಿಕಾಸ್ ಗಾಡ್ ಲಿಸನ್ಸ್. ದೇವರು ನಮ್ಮ ಮಾತನ್ನ ಕೇಳ್ತಾರೆ. ರೈಟ್? ಈ ದಿನ ಮತ್ತೊಂದು ಮಿರಾಕಲ್, ಮತ್ತೊಂದು ಅದ್ಭುತ ಕಾರ್ಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. One more story where God gave Israelites victory over evil. ಅದು ಆಗುವಾಗ ಯಾವ ಮಿರಾಕಲ್ ಆಯಿತು? ನನ್ನ ಹಿಂದೆ
ನೀವೇನ್ ನೋಡ್ತಾ ಇದ್ದೀರಾ, ಸೂರ್ಯ ಮತ್ತೆ ಚಂದ್ರ. ಆಗ್ಲೇ ಹೇಳಿದಾಗೆ ದೇ ಸ್ಟುಡ್ ಸ್ಟಿಲ್. ಹೇಗೆ ಸಾಧ್ಯ ಇದು? ಇದನ್ನ ಈ ದಿನ ತಿಳ್ಕೊಳ್ಳಿ. ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಶುರು ಮಾಡುವಾಗ, ಸೊ ವಿ ಆರ್ ನೆವರ್ ಅಲೋನ್ ಬಿಕಾಸ್ ವಿ ಪ್ರೇ ಅಂಡ್ ಹಿ ಲಿಸನ್ಸ್. ಈ ಪ್ರಾರ್ಥನೆ ಮಾಡುವಾಗ ಯೆಹೋಶುವ ಏನ್ ಮಾಡ್ತಾರಂತೆ, ಬರೀ ಪ್ರಾರ್ಥನೆ ಮಾಡೋದನ್ನ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ. ಫೇತ್ ಬೇಸ್ಡ್ ಆನ್ ಪ್ರೇಯರ್ ದಟ್ ಡಿಡ್ ದ ಮಿರಾಕಲ್. ಯೆಹೋಶುವನು ಎರಿಕೋ ಮತ್ತೆ ಆಯಿ ಪಟ್ಟಣಗಳನ್ನ ಜಯಿಸಿದ ಮೇಲೆ ಏನಾಯ್ತಂತೆ, ಸುತ್ತಮುತ್ತಲಿನ ರಾಜ್ಯದವರೆಲ್ಲ ಇದ್ರಲ್ಲ ರಾಜರು, ಅವರಿಗೆಲ್ಲ ಭಯ ಆಗೋಕ್ಕೆ ಶುರು ಆಯ್ತಂತೆ. ಯಾಕಂತೆ ಎರಿಕೋ ಇಷ್ಟು ದೊಡ್ಡ ಗೋಡೆನ ಬೀಳಿಸಿ ಯೆಹೋಶುವ ಮತ್ತು ಇಸ್ರಾಯೇಲರು ಅವರ ಮೇಲೆ ಜಯ ಸಾಧಿಸಿದ್ದಾರೆ ಅಲ್ವಾ. ಈ ರೀತಿ ಇರ್ಬೇಕಾದ್ರೆ ನಿನ್ನೆ 6ನೇ ದಿನ ನಾವೇನ್ ತಿಳ್ಕೊಂಡ್ವಿ, ಗಿಬ್ಯೋನೈಟ್ಸ್ ಏನಿದ್ರು ಅವರು ದೇ ವರ್ ಮೈಟಿ ವಾರಿಯರ್ಸ್. ಅಷ್ಟು ಯುದ್ಧ ವೀರರಾಗಿದ್ರು ಕೂಡ ಅವ್ರು ಏನಾದ್ರಂತೆ ಭಯ ಪಟ್ಟು ಇಸ್ರಾಯೇಲೈಟ್ಸ್ ಜೊತೆ ಟ್ರೀಟಿ ಮಾಡ್ಕೊಂಡ್ರು ಅಲ್ವಾ, ಅವರು ಸಂಧಾನ ಮಾಡ್ಕೊಂಡ್ರು. ಇದನ್ನ ಕೇಳಿ ಸೊ ಈ ರಾಜರಲ್ಲಿ ಒಬ್ಬ ಅದೋನಿ ಚೆದಕ್ ಅನ್ನುವಂತ ರಾಜ ಏನ್ ಮಾಡದಂತೆ, ಅವನಿಗೆ ಭಯ ಆಯ್ತಂತೆ. ಯಾಕೆ ಭಯ ಆಯ್ತು? ಮೊದಲನೇದಾಗಿ ಎರಿಕೋ ಪಟ್ಟಣನ ಗೆದ್ದಿದ್ದಾರೆ, ಎರಡನೇದಾಗಿ ಆಯಿ ಪಟ್ಟಣನ ಸೋಲಿಸಿ ಗೆದ್ದಿದ್ದಾರೆ, ಮೂರನೇದಾಗಿ ಗಿಬ್ಯೋನರು ಅವರಿಗೆ ಫೈಟೇ ಮಾಡದೆ ಅವರು ಟ್ರೀಟಿ ಮಾಡ್ಕೊಂಡಿದ್ದಾರೆ, ಭಯದಿಂದ ಅವರು ಸಂಧಾನ ಮಾಡ್ಕೊಂಡಿದ್ದಾರೆ. ಈ ವಿಷಯನ ಕೇಳಿ ಅದೋನಿ ಚೆದಕ್ ಎಂಬ ರಾಜ ಭಯಪಟ್ಟು ಏನ್ ಮಾಡ್ತಾನಂತೆ, ಸುತ್ತಮುತ್ತಲಿನ ಇನ್ನೂ 4 ರಾಜ್ಯಗಳ ರಾಜರ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ. ಯಾವ ರೀತಿ ಮೀಟಿಂಗ್ ಮಾಡ್ತಾನೆ? ಎಷ್ಟು ಜನ ಇದ್ರು ಇಲ್ಲಿ? 5 ರಾಜರುಗಳಿದ್ದಾರೆ. ಮುಖ್ಯವಾದ ರಾಜ ಯಾರಂತೆ? ಅದೋನಿ ಚೆದಕ್ ಅಲ್ವಾ. ಈ ರಾಜ ಏನ್ ಮಾಡ್ತಾನೆ, ಬೇರೆ 4 ರಾಜ್ಯಗಳ ರಾಜರ ಜೊತೆ ಒಂದು ಮೀಟಿಂಗ್ ಮಾಡಿ, ನೀವು ನನಗೆ ಬಂದು ಸಹಾಯ ಮಾಡಿರಿ. ಏನಕ್ಕೆ ಸಹಾಯ ಮಾಡಿ? ಏನಂತೆ, ಯೆಹೋಶುವನ ಸಂಗಡಲು ಇಸ್ರಾಯೇಲರ ಸಂಗಡಲು ಒಡಂಬಡಿಕೆ ಮಾಡಿಕೊಂಡಿರುವ ಗಿಬ್ಯೋನ್ಯರನ್ನು ಸೋಲಿಸೋಣ. ಇಲ್ಲಿ ನೋಡಿ, he did not have the courage to fight the Israelites. ಇನ್ಸ್ಟೆಡ್ ಏನ್ ಮಾಡಿದ್ರಂತೆ, ಈ ಇಸ್ರಾಯೇಲರ ಜೊತೆ ಟ್ರೀಟಿ ಮಾಡ್ಕೊಂಡಿರೋ ಗಿಬ್ಯೋನೈಟ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡ್ರಂತೆ. ಸೊ ಗಿಬ್ಯೋನರ್ನ ಅಟ್ಯಾಕ್ ಮಾಡೋಣ ಅನ್ನೋ ವಿಷಯ ಕೇಳಿದಾಗ ಗಿಬ್ಯೋನರಿಗೆ ಏನಾಯ್ತಂತೆ, ತುಂಬಾ ಭಯ ಆಯ್ತಂತೆ. ಭಯ ಆಗಿ ಏನ್ ಮಾಡಿದ್ರಂತವರು, ಇಸ್ರಾಯೇಲರ್ಸ್ ಜೊತೆ ಆಲ್ರೆಡಿ ಟ್ರೀಟಿ ಮಾಡ್ಕೊಂಡಿದ್ದಾರೆ. ಅವರು ಹೋಗಿ ಇಸ್ರಾಯೇಲರಿಗೆ, ಯೆಹೋಶುವನಿಗೆ ಏನ್ ಹೇಳಿದ್ರಂತೆ, ನಮಗೆ ಭಯ ಆಗ್ತಾ ಇದೆ, ಈ 5 ರಾಜರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಸೊ ಪ್ಲೀಸ್ ಬಂದು ನಮಗೆ ಹೆಲ್ಪ್ ಅಂತ ಕೇಳ್ಕೊಳ್ತಾರೆ. ಆಗ ಏನ್ ಮಾಡ್ತಾನೆ ಯೆಹೋಶುವ, ಆಲ್ರೆಡಿ ಅವ್ರ ಜೊತೆ ಟ್ರೀಟಿ ಮಾಡ್ಕೊಂಡಿರೋದ್ರಿಂದ ಹಿ ಹ್ಯಾಸ್ ಟು ಹೆಲ್ಪ್ ದೆಮ್. ಸೊ ಹೆಲ್ಪ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲಿದ್ದವರು ಗಿಲ್ಗಾಲಲ್ಲಿದ್ರು, ಗಿಲ್ಗಾಲಿಂದ ಎಲ್ಲಾ ಅವರ ಸೋಲ್ಜರ್ಸ್ನ ಕರ್ಕೊಂಡು ಗಿಲ್ಗಾಲಿಂದ ಹೊರಡುವಾಗ ದೇವರು ಯೆಹೋಶುವನಿಗೆ ಒಂದು ಪ್ರಾಮಿಸ್ ಮಾಡ್ತಾರೆ. 10ನೇ ಅಧ್ಯಾಯ 8ನೇ ವಚನ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ಇವರು ಏನ್ ಮಾಡ್ತಾರೆ, ಗಿಲ್ಗಾಲಿಂದ ರಾತ್ರಿ ಎಲ್ಲಾ ಸೈನಿಕರನ್ನ ಹೊರಟು ಕರ್ಕೊಂಡು ಹೋಗಿ ಆ ರಾತ್ರಿನೇ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಆಕಾಶದಿಂದ ದೊಡ್ಡ ಕಲ್ಮಳೆಯನ್ನ ಸುರಿಸ್ತಾರೆ. ಅನೇಕರು ಆ ಕಲ್ಲು ಮಳೆಯಿಂದ ಸತ್ತು ಹೋಗ್ತಾರೆ. ಇಸ್ರಾಯೇಲರ ಕತ್ತಿಯಿಂದ ಸಂಹೃತರಾದವರಿಗಿಂತ ಕಲ್ಮಳೆಯಿಂದ ನಾಶವಾದವರೇ ಹೆಚ್ಚು ಮಂದಿ. ಈ ರೀತಿ ನಾಶ ಮಾಡ್ತಾ ಬರುವಾಗ, ಅವ್ರನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಬರುವಾಗ, ಇವರೆಲ್ಲ ಹಿಂದೆ ಓಡಿ ಹೋಗುವಾಗ, ದಿನ ಪೂರ್ತಿ ಆಗ್ತಾ ಬರುವಾಗ ಯೆಹೋಶುವ ಏನ್ ಮಾಡ್ತಾನಂತೆ, ದೇವರಿಗೆ ಪ್ರಾರ್ಥನೆ ಮಾಡಿ, ನಾನು ಇವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಐ ಹ್ಯಾವ್ ಟು ಡೆಸ್ಟ್ರಾಯ್ ದೆಮ್ ಕಂಪ್ಲೀಟ್ಲಿ. ಅದಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಸ್ವಾಮಿ ಅಂತ ಪ್ರೇಯರ್ ಮಾಡಿ, ಐ ವಾಂಟ್ ದ ಡೇ ಟು ಬಿ ಪ್ರೊಲಾಂಗ್ಡ್, ಇನ್ನೂ ನನಗೆ ಸಮಯ ಸಾಲ್ತಾ ಇಲ್ಲ ಅಂತ ಹೇಳಿ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ಅಯ್ಯಾಲೋನಿನ ತಗ್ಗಿನಲ್ಲಿಯೂ ನಿಲ್ಲಿರಿ,
ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಸೊ ದ ಸನ್ ಅಂಡ್ ಮೂನ್ ಸ್ಟುಡ್ ಸ್ಟಿಲ್. ನಾವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ? ಆಕ್ಚುಲಿ ಸೂರ್ಯ ಮತ್ತೆ ಚಂದ್ರ ಮೂವ್ ಆಗ್ತಾ ಇರುತ್ತಾ? ಇಲ್ಲ ಅಲ್ವಾ ಮಕ್ಕಳೇ? ಯಾವ್ದು ಮೂವ್ ಆಗೋದು? ಅರ್ತ್ ರೊಟೇಟ್ ಆಗೋದು. ಸೊ ಭೂಮಿ ತಿರುಗ್ತಾ ಇದೆ, ಸೂರ್ಯ ಮತ್ತು ಚಂದ್ರ ಹಾಗೆ ನಿಂತಿರುತ್ತೆ. ಸೊ ಹಾಗಿದ್ಮೇಲೆ ಬೈಬಲಲ್ಲಿ ಸೂರ್ಯ ಮತ್ತು ಚಂದ್ರನ ನಿಲ್ಲಿಸುವಂತ ಹೇಗೆ ಯೆಹೋಶುವ ಹೇಳ್ತಾನೆ? ಸೊ ಇದು ನಮ್ಮ ಮನುಷ್ಯರ ದೃಷ್ಟಿಯಿಂದ, ಹ್ಯೂಮನ್ ಪರ್ಸ್ಪೆಕ್ಟಿವ್ ಇಂದ ಈಗಲೂ ನಾವೇನ್ ಹೇಳ್ತೀವಿ, ಸನ್ರೈಸ್, ಸನ್ಸೆಟ್, ಮೂನ್ ರೈಸ್ ಎಷ್ಟೊತ್ತಿಗೆ ಹೀಗೆಲ್ಲ ಮಾತಾಡ್ತೀವಿ ಅಲ್ವಾ? ಸೊ ದಿಸ್ ಇಸ್ ಮೋರ್ ಫ್ರಮ್ ಹ್ಯೂಮನ್ ಪರ್ಸ್ಪೆಕ್ಟಿವ್. ನಾವು ಈಗಲೂ ಸೂರ್ಯ ಹುಟ್ಟುವುದು, ಸೂರ್ಯ ಮುಳುಗುವುದು ಅಂತ ಹೇಳೋ ದೃಷ್ಟಿಯಿಂದ ಬೈಬಲ್ ನಲ್ಲಿ ಹಾಗೆ ಬರ್ತದೆ, ಸೂರ್ಯ ನಿಲ್ಲು ಅಂತ. ಆದ್ರೆ ಆಕ್ಚುಲಿ ದ ಡೇ ಗಾಟ್ ಪ್ರೊಲಾಂಗ್ಡ್ ಬಿಕಾಸ್ ದ ಅರ್ತ್ ಸ್ಲೋ ಡೌನ್. ಭೂಮಿ ತಿರುಗೋದು ನಿಧಾನ ಮಾಡಿದ್ರಿಂದ ಸೂರ್ಯ ಮುಳುಗಲಿಲ್ಲ, ಚಂದ್ರ ಮತ್ತೆ ಏರಿ ಬರಲಿಲ್ಲ. ಎಷ್ಟು ಮಿರಾಕ್ಯುಲಸ್ ಅಲ್ವಾ ನಮ್ಮ ದೇವರು ಅದ್ಭುತ ಕಾರ್ಯಗಳನ್ನ ನಡೆಸುವಂತ ದೇವರು. ಸೊ ಮೊದಲನೇ ಪಾಯಿಂಟ್, ಗಾಡ್ ಯೂಸಸ್ ಅಸ್ ಫಾರ್ ಹಿಸ್ ಪರ್ಪಸ್. ಇಲ್ಲಿ ದೇವರ ಪರ್ಪಸ್ ನ ನಾವು ಫುಲ್ಫಿಲ್ ಮಾಡೋ ಹಾಗೆ ಜೋಶುವ ಮತ್ತೆ ಇಸ್ರಾಯೇಲೈಟ್ಸ್ ಏನ್ ಮಾಡಿದ್ರು, ದೇವರ ವಾಗ್ದಾನ ಏನಿತ್ತು, ನಿಮಗೆ ಈ ದೇಶವನ್ನ ಕೊಡ್ತೀನಿ ಅಂತ ಹೇಳಿದ್ದ ಪ್ರಾಮಿಸ್ ನ ಫುಲ್ಫಿಲ್ ಮಾಡೋದಕ್ಕೆ ಯಾರನ್ನ ಯೂಸ್ ಮಾಡ್ಕೊಂಡ್ರಂತೆ? ಯೆಹೋಶುವನ ಮತ್ತೆ ಆ ಸೈನಿಕರನ್ನ ಯೂಸ್ ಮಾಡ್ಕೊಂಡ್ರಂತೆ. ಗಾಡ್ ಯೂಸಸ್ ಫಾರ್ ಹಿಸ್ ಪರ್ಪಸ್. ಆದ್ರೆ ಅದು ಹಾಗೆ ಪಡ್ಕೊಳಕ್ ಆಯ್ತಾ ಅವ್ರಿಗೆ? ಇಲ್ಲ. ಜೋಶುವ ಪ್ರೇಡ್, ಪ್ರಾರ್ಥನೆ ಮಾಡಿ, ಹಾಗೆ ಸುಮ್ಮನಿದ್ನ ಪ್ರಾರ್ಥನೆ ಮಾಡಿ. ಹಿ ಹ್ಯಾಡ್ ಟು ಪುಟ್ ಹಿಸ್ ಎಫರ್ಟ್ಸ್. ನಾವು ಪ್ರಾರ್ಥನೆ ಮಾಡಿ ಸುಮ್ಮನೆ ಕೂರೋದಕ್ಕೆ ಸಾಧ್ಯನಾ? ಇಲ್ಲ. ನಾವು ಪ್ರಯತ್ನ ಪಡಬೇಕು. ದೇವರ ಸಹಾಯ ನಮಗೆ ದಯಪಾಲಿಸ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಇದು ದೇವರ ಚಿತ್ತವನ್ನ ಪೂರೈಸೋದಕ್ಕೋಸ್ಕರ ನಮಗೆ ಕೊಟ್ಟಿರುವಂತ ಒಂದು ಅಮ್ಯುನಿಷನ್ ಅಲ್ವಾ? ಪ್ರೇಯರ್ ಇಸ್ ಅ ಮೈಟಿ ಅಮ್ಯುನಿಷನ್. ನಾವು ದೇವರ ಚಿತ್ತಕ್ಕೋಸ್ಕರ, ಚಿತ್ತದಂತೆ ನಡೆಯೋ ಹಾಗೆ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಯೆಹೋಶುವನು ಈ ಎಲ್ಲಾ ರಾಜರುಗಳನ್ನ ಡೆಸ್ಟ್ರಾಯ್ ಮಾಡುವಾಗ, ಸೋಲಿಸುವಾಗ, ಫೈಟ್ ಮಾಡುವಾಗ ನಾವು ಏನ ತಿಳ್ಕೊಳ್ಬೇಕು? ಆ ರಾಜರೆಲ್ಲ, ಆ ಜನರೆಲ್ಲ ದೇವರ್ ವಿಕೆಟ್ ಪೀಪಲ್. ಸೊ ನಮ್ಮ ದೇವರು ಎಷ್ಟೇ ಕ್ಷಮಿಸುವಂತ ದೇವರಾದ್ರೂ, ಕೋಪ ಮಾಡಿಕೊಳ್ಳೋದ್ರಲ್ಲಿ ನಿಧಾನ ಮಾಡುವಂತ ದೇವರಾದ್ರೂ, even though he is a slow to anger God, but he can get angry. ಇದು ನಾವು ತುಂಬಾ ಜ್ಞಾಪಕದಲ್ಲಿ ಇಟ್ಕೊಳ್ಳುವಂತ ವಿಷಯ. ಯಾಕೆ ನಾವು ತುಂಬಾ ಸರಿ ಏನ್ ಅನ್ಕೊಳ್ತೀವಿ, ದೇವರು ನಮ್ಮನ್ನ ಏನೇ ಮಾಡಿದ್ರು ಕ್ಷಮಿಸ್ತಾನೆ. ಹೌದು ಮಕ್ಕಳೇ, ನಾವು ಡಿಪೆಂಡ್ ಮಾಡಿದ್ರೆ ದೇವರು ಕ್ಷಮಿಸ್ತಾನೆ. ಆದ್ರೆ he is only slow to anger, but he can get angry. ದೇವರಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ಏನ್ ಮಾಡ್ತಾರಂತೆ? ಈಗ ನೋಡಿದ್ವಲ್ಲ, ಇಸ್ರಾಯೇಲೈಟ್ಸ್ ನ ಮತ್ತೆ ಯೆಹೋಶುವನ ಯೂಸ್ ಮಾಡಿಕೊಂಡು ಅವ್ರನ್ನ ನಾಶ ಮಾಡೋದು ದೇವರು, ರೈಟ್? ಸೊ ಈ ವಿಷಯನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸೊ ಗಾಡ್ is forgiving, but he can get angry. Point number 2, ನಮ್ಮ ದೇವರು ನಮಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಕ್ಕೆ ಒಂದು ಹೆಲ್ಪರ್ ಬೇಕು ಅಂತ ಕೊಟ್ಟಿದ್ದಿದ್ರೆ ನಮಗೆ ಒಂದು ಹೆಲ್ಪ್ ಲೈನ್ ಅಥವಾ ಕಸ್ಟಮರ್ ಕೇರ್ ಕೊಡ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡೋದನ್ನ ಹೇಗೆ ಹೇಳ್ಕೊಟ್ಟಿದ್ದಾರೆ? ಏನಂತ ಪ್ರೇಯರ್ ಮಾಡ್ತೀವಿ ನಾವು ಪರಲೋಕದ ಪ್ರಾರ್ಥನೆ ಮಾಡುವಾಗ? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಸೊ ವಿ ಪ್ರೇ ಆರ್ ಫಾದರ್ ಇನ್ ಹೆವೆನ್. ದೇವರು ನಮ್ಮನ್ನ ಮಕ್ಕಳಾಗಿ, ನಾವು ದೇವರನ್ನ ತಂದೆಯಾಗಿ ಕಾಣುವ ಹಾಗೆ ಯೇಸು ಸ್ವಾಮಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಮಗೆ ಸಹಾಯ ಮಾಡುವಂತ ದೇವರು, he is not a helpline, he is not a customer care, he is our loving father ಅಲ್ವಾ? ಮತ್ತೆ ಇನ್ನೊಂದು ವಿಷಯ ನೋಡಿ, ನೀವು ಇಸ್ರಾಯೇಲರು ಈ ತರ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದಾಗ ಗಿಬಿಯೋನೈಟ್ಸ್ ಏನ್ ಮಾಡಿದ್ರು? ಒಂದು ಭಯಪಟ್ಟು ಅವ್ರ ಜೊತೆ ಟ್ರೀಟಿ ಮಾಡ್ಕೊಂಡ್ರು. ವಿ ಸರೆಂಡರ್ ಅಂತ ಹೇಳಿ ಟ್ರೀಟಿ ಮಾಡ್ಕೊಂಡ್ರು. ಆದರೆ ಈ 5 ಜನ ರಾಜರು ಏನಿದ್ರು, ಅದೋನಿಚೆದಕ್ ಮತ್ತೆ 4 ಜನ ರಾಜರು, ಅವ್ರೇನ್ ಮಾಡಿದ್ರು?
ಅವರು ಭಯಪಟ್ಟರು ಕೂಡ ದೇ ಲಾಂಚ್ಡ್ ಅಟ್ಯಾಕ್. ಈ ರೀತಿ ಸೈತಾನ ಕೂಡ ಮಾಡ್ತಾನೆ. ಸೊ ಡೆವಿಲ್ ಲಾಂಚಸ್ ಅಟ್ಯಾಕ್ಸ್, ಸೇಟನ್ ಲಾಂಚಸ್ ಅಟ್ಯಾಕ್ಸ್ ವೆನ್ he feels threatened. ಹೌದು ಮಕ್ಕಳೇ, ಇದನ್ನ ನಾವು ಕಟ್ಕೊಳ್ಳುವಂಥ ವಿಷಯ. ಬಹಳಷ್ಟು ಸಾರಿ ನಮ್ಮ ಸ್ಪಿರಿಚುವಲ್ ಎನಿಮೀಸ್ ಏನಿದ್ದಾರೆ, ನಮ್ಮ ಒಳಗಡೆ ಇರುವಂಥ ಕೆಟ್ಟ ಸ್ವಭಾವಗಳು ಅಥವಾ ನಮ್ಮ ಒಳಗಡೆ ಕೆಲವು ಸಾರಿ ಸೈತಾನ ನಮ್ಮ ಶೋಧನೆ ಎಲ್ಲ ಕೊಡುವಾಗ ಒಳ್ಳೆ ವಾಕ್ಯಗಳನ್ನ ಕೇಳಿ ನಾವು ಚರ್ಚ್ಗೆ ಹೋಗುವಾಗ ಅಥವಾ ನಮ್ಮ ತಂದೆ ತಾಯಿಗಳಿಗೆ ಒಬಿಡಿಯಂಟ್ ಆಗಿ ನಡ್ಕೋಬೇಕು ಅಂತ ಹೇಳುವಾಗ ಇಟ್ ಈಸ್ ಅ ಸ್ಪಿರಿಚುವಲ್ ಅಟ್ಯಾಕ್ ಆನ್ ದ ಡೆವಿಲ್. ಸೈತಾನನ ಮೇಲೆ ಒಂದು ಅಟ್ಯಾಕ್ ಆಗುವಾಗ ಏನಾಗುತ್ತಂತೆ, ಹಿ ಲಾಂಚಸ್ ಕೌಂಟರ್ ಅಟ್ಯಾಕ್ ಅಲ್ವಾ. ಹೀಗೆ ವೈಲ್ಡ್ ಅನಿಮಲ್ಸ್ ನಾವು ನೋಡಿರ್ಬೋದಲ್ವಾ, ಅವಕ್ಕೆ ಭಯ ಆದಾಗ ನಾವೇನ್ ಮಾಡ್ತೇವೆ, ಕೆಲವು ಸಲ ಹೆದರ್ಕೊಂಡು ಓಡೋಗ್ಬೋದು, ಇನ್ನು ಕೆಲವು ಸಲ ಕೌಂಟರ್ ಅಟ್ಯಾಕ್. ಸೊ ಇದ್ರ ಬಗ್ಗೆ ನಾವು ತುಂಬಾ ಹುಷಾರಾಗಬೇಕು. ಸೊ ವೆನ್ ದೇರ್ ಇಸ್ ಅ ಸ್ಪಿರಿಚುವಲ್ ಅಟ್ಯಾಕ್ ಆನ್ ದ ಎನಿಮಿ, ದೇ ಕೌಂಟರ್ ಅಟ್ಯಾಕ್. ಅದಕ್ಕೆ ನಾವು ಸಿದ್ಧ ಮಾಡ್ಕೊಳ್ಳೋ ಹಾಗೆ ದೇವರನ್ನ ಎವ್ರಿ ಡೇ ಪ್ರಾರ್ಥಿಸ್ಬೇಕು. ಸೊ ಈ ಟೆಂಪ್ಟೇಷನ್ ನಮಗೆ ಸೀಸನಲ್ ಅಲ್ಲ ಮಕ್ಕಳೇ, ಯಾವಾಗಲೂ ಒಂದು ಸಲ ಬರುವಂತ ಟೆಂಪ್ಟೇಷನ್ಸ್ ಅಲ್ಲ. ಈ ಟೆಂಪ್ಟೇಷನ್ಸ್ ಪ್ರತಿಯೊಂದು ದಿನದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಈ ಕೆಟ್ಟ ಯೋಚನೆಗಳು ಬರುವಾಗ, ಕೆಟ್ಟ ಸ್ವಭಾವ, ನಾವು ಡಿಸೊಬೀಡಿಯನ್ಸ್ ಆಗಿರ್ಬೋದು. ಈ 5 ರಾಜರುಗಳನ್ನ ಹೇಗಂತ ತಿಳ್ಕೋಬಹುದು ನಾವು, ನಮ್ಮಲ್ಲಿರುವ ಕೆಟ್ಟ ಸ್ವಭಾವಗಳು, ವಿಕೆಡ್ನೆಸ್ ಇನ್ ಅವರ್ ಮೈಂಡ್ಸ್. ಯಾವ್ಯಾವ ರೀತಿ ವಿಕೆಡ್ನೆಸ್ ಇರ್ಬೋದಂತೆ, ನಮಗೆ ಪ್ರೈಡ್ ಇರ್ಬೋದು, ನಾವು ಸುಳ್ಳು ಹೇಳುವಂತ ಸ್ವಭಾವದಲ್ಲಿರ್ಬೋದು, ಮೋಸ ಮಾಡುವಂತ ಸ್ವಭಾವದಲ್ಲಿರ್ಬೋದು, ಚಾಡಿ ಹೇಳುವಂತ ಸ್ವಭಾವದಲ್ಲಿರ್ಬೋದು. ನಮ್ಮ ಹೃದಯದಲ್ಲಿ ಈ ರೀತಿಯಾದ ಕೆಟ್ಟ ಕಿಂಗ್ಸ್ ಇರಬಹುದು ಅಲ್ವಾ. ಸೊ ನಾವು BBS ನಲ್ಲಿ, ಚರ್ಚ್ನಲ್ಲಿ ಒಳ್ಳೆ ವಾಕ್ಯಗಳನ್ನ ಕೇಳುವಾಗ, ದೇವರ ಮಾರ್ಗದಲ್ಲಿ ನಾವು ನಡಿಬೇಕು, ದೇವರ ಚಿತ್ತದಂತೆ ನಾವು ನಡಿಬೇಕು ಅಂತ ನಾವು ಡಿಸೈಡ್ ಮಾಡುವಾಗ ಕೌಂಟರ್ ಅಟ್ಯಾಕ್, ಅದರ ಬಗ್ಗೆ ನಾವು ತುಂಬಾ ಹುಷಾರಾಗಿ ಇರಬೇಕು. ಪಾಯಿಂಟ್ ನಂಬರ್ 3, ದ ಡೆವಿಲ್ ಇಸ್ ಕನ್ನಿಂಗ್ ಅಲ್ವಾ. ಸೈತಾನ ತುಂಬಾ ಕನ್ನಿಂಗ್ ಕೂಡ. ಹೇಗೆ ನಮಗೆ ಗೊತ್ತಾಗುತ್ತೆ, 10ನೇ ಅಧ್ಯಾಯದಲ್ಲಿ ನಾವು ಏನು ಓದಿದ್ವಿ, ಈ 5 ರಾಜರುಗಳು ಸೇರಿ ಏನ್ ಮಾಡಿದ್ರಂತೆ, ಡಿಡ್ ದೇ ಅಟ್ಯಾಕ್ ಇಸ್ರೇಲೈಟ್ಸ್? ಇಲ್ಲ, ಅವ್ರು ಏನ್ ಯೋಚನೆ ಮಾಡಿದ್ರು, ಲೆಟ್ ಅಸ್ ಅಟ್ಯಾಕ್ ಗಿಬ್ಯೋನೈಟ್ಸ್, ಬಿಕಾಸ್ ಇಸ್ರೇಲೈಟ್ಸ್ಗೆ ಗಿಬ್ಯೋನೈಟ್ಸ್ ಟ್ರೀಟಿ ಮಾಡ್ಕೊಂಡಿರೋ ವಿಷಯ ಅವರಿಗೆ ಗೊತ್ತಿತ್ತು. ಸೊ ಇನ್ಸ್ಟೆಡ್ ಆಫ್ ಅಟ್ಯಾಕಿಂಗ್ the stronger enemy, they first wanted to attack the weaker enemy ಅಲ್ವಾ ಮಕ್ಕಳೇ. ಇದು ಕೂಡ ಜ್ಞಾಪಕದಲ್ಲಿ ಇಟ್ಕೊಳ್ಳುವಂಥ ವಿಷಯ. ಇಸ್ರಾಯೇಲರ್ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದ್ರ ಬದಲು ಅವರ ಜೊತೆ ಇದ್ದಂತ ಅವರಿಗೆ ಸರೆಂಡರ್ ಆಗಿರುವಂತ ಗಿಬ್ಯೋನೈಟ್ಸ್ ನ ಅಟ್ಯಾಕ್ ಮಾಡಿ ಈ ರೀತಿ ಇಸ್ರಾಯೇಲರಲ್ಲಿ ಭಯ ಹುಟ್ಟಿಸುವಂತ ಕಾರ್ಯ. ಇದೇ ರೀತಿ ಸೈತಾನ ಕೂಡ ನಮ್ಮ ಲೈಫಲ್ಲಿ ಮಾಡಬಹುದು. ನಾವು ಸ್ಟ್ರಾಂಗ್ ಆಗಿರೋ ವಿಷಯನ ಬಿಟ್ಟು ಬೇರೆ ವೀಕ್ ಆಗಿರೋ ವಿಷಯದಲ್ಲಿ ನಮಗೆ ಟೆಂಪ್ಟ್ ಮಾಡಬಹುದು. ಸೊ ದ ಡೆವಿಲ್ ಇಸ್ ಕನ್ನಿಂಗ್, ಸೈತಾನ ಬಹಳ ಕನ್ನಿಂಗ್ ಅಲ್ವಾ. ಸೊ ದೇವರು ಈ ರೀತಿ ಕನ್ನಿಂಗ್ ಅಟ್ಯಾಕ್ಸ್ ಸೈತಾನ ಮಾಡೋದನ್ನ ನೋಡಿ ಏನ್ ಮಾಡ್ತಾರಂತೆ, ಗಾಡ್ ಹಿಮ್ಸೆಲ್ಫ್ ಹೆಲ್ಪ್ಸ್ ಅಲ್ವಾ. ನಾವು ಹೇಗೆ ಎಲ್ಲಿದೆ ತಿಳ್ಕೊಂಡ್ವಿ ಇದನ್ನ, 11ನೇ ವಚನದಲ್ಲಿ ಏನಾಗುತ್ತಂತೆ, ಆ ಎನಿಮೀಸ್ ಎಲ್ಲ ಓಡಿ ಹೋಗುವಾಗ, ಅವ್ರನ್ನ ಕಟ್ಟಿಸ್ಕೊಂಡು ಹೋಗುವಾಗ ಏನಾಗುತ್ತೆ, ಇಸ್ರಾಯೇಲರ ಕತ್ತಿಯಿಂದ ಸಾಯೋದಕ್ಕಿಂತ ಹೆಚ್ಚು ಮಂದಿ ಆಕಾಶದಿಂದ ಬಂದಂತ ದೊಡ್ಡ ಕಲ್ಮಳೆಯಿಂದ ಸತ್ತು ಹೋಗ್ತಾರೆ. ಸೊ ಯಾವಾಗ ನಾವು ದೇವರ ಸಹಾಯನ ಬೇಡಿಕೊಂಡು ಮುಂದೆ ಹೋಗ್ತೀವೋ ಆಗ ನಾವಷ್ಟೇ ಫೈಟ್ ಮಾಡೋದಲ್ಲ, ನಮಗಿಂತ ಹೆಚ್ಚಾಗಿ ಆ ಗಾಡ್ ಫೈಟ್ಸ್ ಫಾರ್ ಅಸ್. ಮತ್ತೆ ಕೊನೆಯ ಪಾಯಿಂಟ್, ಜಾಶುವ ಇಷ್ಟೆಲ್ಲ ಮಾಡುವಾಗ ಅವರಿಗೆ ಮುಖ್ಯವಾಗಿ ಇದ್ದಿದ್ದು ನಂಬಿಕೆ, ಒಂದು ಮಗುವಿನಂತ ನಂಬಿಕೆ ದೇವರ ಮೇಲಿತ್ತು. ದೇವರ ಚಿತ್ತಕ್ಕೆ ವಿಧೇಯನಾಗುವಂತ ಸ್ವಭಾವ ಹೇಗೆ ಬಂತು, ಅವನಲ್ಲಿ ಇದ್ದಂತ ಸ್ಟ್ರಾಂಗ್ ಫೇತ್,
ಆ ರೀತಿ ಫೇತ್ ನಮಗೆ ಬರಬೇಕಂದ್ರೆ ನಾವೇನ್ ಮಾಡಬೇಕು, ನಾವು ಎವ್ರಿ ಡೇ ಬೈಬಲ್ ಓದೋದ್ರಿಂದ ದೇವರು ಕೇಳಿರುವಂತಹ ಎಷ್ಟೊಂದು ಪ್ರಾಮಿಸಸ್ ನಮಗೆ ಬೈಬಲ್ನಲ್ಲಿ ಸಿಗುತ್ತೆ. ಈ ಪ್ರಾಮಿಸಸ್ನ ನಮ್ಮ ಲೈಫಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಳುವಾಗ ಮತ್ತೆ ಪ್ರಾರ್ಥನೆ ಮಾಡುವಾಗ ನಮಗೆ ಬರುವಂಥ ಟೆಂಪ್ಟೇಷನ್ಸ್, ನಮಗೆ ಬರುವಂಥ ಸ್ಟ್ರಗಲ್ಸ್, ನಾವು ಕಷ್ಟಪಡುವಾಗ ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಮನಸ್ಸು ಬರುತ್ತೆ. ಸೊ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಸೊ ಈ ರೀತಿ ವಿ ಆರ್ ನೆವರ್ ಅಲೋನ್ ಅನ್ನೋ ಕಾನ್ಫಿಡೆನ್ಸ್ ಬರೋದು ಯಾವಾಗ? ವೆನ್ ವಿ ನೆವರ್ ಫರ್ಗೆಟ್ ಟು ಪ್ರೇ. ಓನ್ಲಿ ದೆನ್ ವಿ ವಿಲ್ know that we are never alone. So ಈ ದಿನದ ಮೆಮೊರಿ ವರ್ಸ್ ನೋಡೋಣ. 1 ಥೆಸಲೋನಿಯದವರಿಗೆ 5ನೇ ಅಧ್ಯಾಯ 17ನೇ ವಚನ. 1 Thessalonians 5th chapter 17th verse. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಪ್ರೇ ಕಾನ್ಸ್ಟೆಂಟ್ಲಿ. ಹಾಗಾದ್ರೆ ಏನರ್ಥ? ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಯಾಕೆ ಮಕ್ಕಳೇ? ಬಿಕಾಸ್ ದ ಎನಿಮಿ ಇಸ್ ಅರೌಂಡ್ ಅಸ್ ಆಲ್ ದ ಟೈಮ್. ನಮ್ಮ ಸುತ್ತಮುತ್ತಲು ಟೆಂಪ್ಟೇಷನ್ಸ್ ಆಗಲಿ ಅಥವಾ ಎನಿಮೀಸ್ ಆಗಲಿ, ಅಂದರೆ ಸ್ಪಿರಿಚುವಲ್ ಎನಿಮೀಸ್ ಆಗಲಿ ಇರೋದ್ರಿಂದ ವಿ ಶುಡ್ ಪ್ರೇ ಕಾನ್ಸ್ಟೆಂಟ್ಲಿ. ನಾವು ಎಡಬಿಡದೆ ಪ್ರಾರ್ಥನೆ ಮಾಡುವಂತ ಮಕ್ಕಳು ಆಗೋಣ. ಕಡೆಯದಾಗಿ ಈ ದಿನದ ಆಕ್ಟಿವಿಟಿ ಮತ್ತು ಕ್ಲೋಸಿಂಗ್ ಪ್ರೇಯರ್. ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರ ಯುದ್ಧಗಳಲ್ಲಿ ಹೇಗೆ ಅವರಿಗೆ ಜಯನ ತಂದುಕೊಟ್ರು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಇದರಿಂದ ನಾವು ಕಲಿಯುವಂಥ ವಿಷಯ ಏನು? ಪ್ರೇಯರ್ ಇಸ್ ವೆರಿ ಪವರ್ಫುಲ್ ಅಲ್ವಾ ಮಕ್ಕಳೇ? ಪ್ರಾರ್ಥನೆ ನಮ್ಮ ಎವ್ರಿ ಡೇ ಲೈಫಲ್ಲಿ ತುಂಬ ಮುಖ್ಯ. ಈ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವನದಲ್ಲೂ ಕೂಡ ಅದ್ಭುತವಾಗಿ ದೇವರು ನಮ್ಮನ್ನ ನಡೆಸ್ತಾರೆ. ಹಾಗೆ ಆಗಿರುವಂಥ 2 ಎಕ್ಸ್ಪೀರಿಯನ್ಸಸ್ನ ನೀವು ನೋಟ್ ಮಾಡ್ಕೊಳ್ಬೇಕು, ಮತ್ತೆ ನಿಮ್ಮ ಪೇರೆಂಟ್ಸ್ ಜೊತೆ, ಅಪ್ಪ ಅಮ್ಮ ಜೊತೆ ಹಂಚಿಕೊಳ್ಬೇಕು. ಏನಂತ? ನಾವು ಪ್ರಾರ್ಥನೆ ಮಾಡುವಾಗ ದೇವರು ಹೀಗೆ ನನಗೆ ಸಹಾಯ ಮಾಡಿದ್ರು ಅನ್ನೋ 2 ವಿಷಯನ ನೀವು ನೋಟ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ. ಇದು ಈ ದಿನದ ಆಕ್ಟಿವಿಟಿ. ಮತ್ತೆ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಕೃಪಾಳು ಸ್ವಾಮಿ, ಈ 7ನೇ ದಿವಸವನ್ನು ನಮಗೆ ಅನುಗ್ರಹಿಸಿ ಇದರಲ್ಲಿ ನಾವು ಕಲಿಯುವಂಥ ಪಾಠವನ್ನು ಆಶೀರ್ವದಿಸಬೇಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥನೆ ಹೌದು, ನಾವು ನಿನ್ನ ಮಕ್ಕಳಾಗಿ ನಿನ್ನನ್ನು ಎಡೆಬಿಡದೆ ಪ್ರಾರ್ಥಿಸುವಂಥ ಮನಸ್ಸನ್ನು ನಮಗೆ ದಯಪಾಲಿಸು ಸ್ವಾಮಿ. ಆ ಪ್ರಾರ್ಥನೆಯು ಎಷ್ಟು ಬಲಶಾಲಿಯಾದದ್ದು ಎಂದು ನಾವು ಈ ದಿನದಲ್ಲಿ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮತ್ತೊಂದು ಆವರ್ತಿ ಎಲ್ಲ ಮಕ್ಕಳನ್ನು, ಎಲ್ಲ ಕುಟುಂಬಗಳನ್ನು ಸ್ವಾಮಿ ಹಸ್ತಕ್ಕೆ ಒಪ್ಪಿಸಿ ಬೇಡುವರಾಗಿದ್ದೇವೆ. ಈ BBS ಅನ್ನು ಆಶೀರ್ವದಿಸಿ, ಹಾಗೆ ನಮ್ಮೆಲ್ಲರನ್ನು ನಿನ್ನ ತ್ರಾಣವುಳ್ಳ ಹಸ್ತಗಳಲ್ಲಿ ಕಾಪಾಡಿ ನಡೆಸಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್. ಪುಟ್ಟ ತಮ್ಮ ತಂಗಿಯರೇ, ಯೇಸು ಬಳಿಗೆ ಬಾ, ನಿನ್ನ ಪ್ರೀತಿಸುವನು, ಭಯಪಡದೆ ಬಾ. ಪುಟ್ಟ ತಮ್ಮ ತಂಗಿಯರೇ, ಯೇಸು ಬಳಿಗೆ ಬಾ, ನಿನ್ನ ಪ್ರೀತಿಸುವನು, ಭಯಪಡದೆ ಬಾ. ನೀ ಮಾಡಿದ ಪಾಪವ ಒಪ್ಪಿಕೊಂಡು ಬಂದರೆ, ನೀ ಮಾಡಿದ ಪಾಪವ ಒಪ್ಪಿಕೊಂಡು ಬಂದರೆ, ನಿನ್ನನ್ನು ಫರ್ಗಿ ಮಾಡಿ ಅಪ್ಪಿಕೊಳ್ಳುವ, ನಿನ್ನನ್ನು ಫರ್ಗಿ ಮಾಡಿ ಅಪ್ಪಿಕೊಳ್ಳುವ, ನನ್ನ ನಿನ್ನ ಫರ್ಗಿ ಮಾಡಿ ಪ್ರೀತಿ ತೋರುವ.